ನಮಸ್ತೆ ವೀಕ್ಷಕರೇ, ಕಸ್ತೂರಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಸ್ಮಿತಾ ಗೌಡ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಿಡಿಕ್ಟಿವ್ ಗುರು. ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿಯ ಮೂಲಕ ಸಾಕಷ್ಟು ಜನಕ್ಕೆ ಜ್ಯೋತಿಷ್ಯನ ಹೇಳ್ಕೊಡ್ತಾ ಇದ್ದಾರೆ. ನಿಮ್ಮ ಎಲ್ಲಾ ತರದ ಸಮಸ್ಯೆಗೂ ಮಂತ್ರಗಳ ಮೂಲಕ, ತಂತ್ರಗಳ ಮೂಲಕ ಪರಿಹಾರ ಕೊಡ್ತಾ ಇರುವಂತ ಏಕೈಕ ಗುರುಜಿ ಡಾಕ್ಟರ್ ದಿನೇಶ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲುಗೊಂದು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಕಾಲ ಭೈರವಾಯ ನಮಃ. ಓಂ ಹ್ರೀಂ ದುಂ ದುರ್ಗಾಯ ನಮಃ. ನಮಸ್ಕಾರ ವೀಕ್ಷಕರೇ. ಇನ್ನ ವೀಕ್ಷಕರೇ, ನಾಳಿದ್ದು ಗುರುಜಿಯವರು ಶಿವಮೊಗ್ಗಗೆ ಹೈಯರ್ ಕ್ಲಾಸಸ್ ತಗೊಳಕ್ಕೆ ಬರ್ತಾ ಇದ್ದಾರೆ. ಸುತ್ತಮುತ್ತ ಇರೋರೆಲ್ಲ ಇನ್ನು ಯೋಚನೆ ಮಾಡ್ತಾ ಇರೋರು ಯೋಚನೆಗೆಲ್ಲ ಸೈಡ್ ಅಲ್ಲಿ ಇಟ್ಟು ನೇರವಾಗಿ ಹೋಗಿ ನೀವು ಕ್ಲಾಸಸ್ ನ ಕಲಿಬಹುದು. ಸೊ ನಕ್ಷತ್ರ ನಾಡಿ ಕಲ್ತಿರುವಂತ ಹಳೆ ಸ್ಟೂಡೆಂಟ್ಸ್ ಯಾರೇ ಇದ್ರು ಹೈಯರ್ ಕ್ಲಾಸಸ್ಗೆ ಬಂದು ನೀವು ಹೈಯರ್ ಕ್ಲಾಸಸ್ ನ ಕಲ್ತ್ಕೋಬಹುದು ಅಂತ ಹೇಳ್ತೀನಿ. ಇನ್ನ ಇದೇ ವೀಕೆಂಡ್ 21, 22 ಎರಡನೇ ಬಾರಿ ಹಾಸನ್ಗೆ ಬರ್ತಾ ಇದ್ದಾರೆ. ಸುತ್ತಮುತ್ತ ತುಮಕೂರು ಆಗಿರ್ಬೋದು, ಸಿರಾ ಆಗಿರ್ಬೋದು, ಹಾಸನಲ್ಲಿ ಪುಟ್ಟ ಪುಟ್ಟ ಹಳ್ಳಿಗಳು ಕೂಡ ಇರುತ್ತೆ. ಅವರು ಕೂಡ ಬಂದು ನಕ್ಷತ್ರ ನಾಡಿನ ಕಲಿಬಹುದು. ಇನ್ನ ಮೇ 5ನೇ ತಾರೀಕು, 6ನೇ ತಾರೀಕು ಬ್ಯಾಂಗ್ಳೂರಲ್ಲಿ ಮತ್ತೆ ಕ್ಲಾಸಸ್ ಇದೆ. ಇನ್ನ ಮೇ 26, 27 ಮತ್ತೆ ಮೈಸೂರಲ್ಲಿ ಕ್ಲಾಸಸ್ ಇದೆ. ಯಾವುದೇ ಕ್ಲಾಸಸ್ ನ ಫರ್ದರ್ ಡೀಟೇಲ್ಸ್ ಬೇಕು ಅಂದ್ರೆ ಖಂಡಿತ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಬಹುದು ಅಂತ ಹೇಳ್ತೀನಿ. ಇನ್ನ ಗುರುಜಿನೇ ಬರೆದಿರುವಂತಹ ಯಂತ್ರ ಮಂತ್ರ ತಂತ್ರ, ಈ ಒಂದು ಬುಕ್ ಅಲ್ಲಿ ಎಲ್ಲಾ ತರದ ಸಮಸ್ಯೆಗೂ ಪರಿಹಾರ ಅನ್ನೋದಿದೆ. ಈ ಒಂದು ಬುಕ್ ಇಟ್ಕೊಂಡ್ರೆ ಸಾಕು, ನಿಮ್ಮ ಮನೆಯಲ್ಲಿ ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಹುಡ್ಕೋಬಹುದು. ಇನ್ನ ಮೇ 1ನೇ ತಾರೀಕು ಬಗ್ಗೆ ಹೇಳೋದೇ ಬೇಡ, ಸಾಕಷ್ಟು ಕಾರ್ಯಕ್ರಮದಿಂದ ನಾವು ಹೇಳ್ಕೊಂಡ್ ಬರ್ತಾ ಇದೀವಿ. ನಕ್ಷತ್ರ ನಾಡಿ 2 ಅನ್ನೋ ಕಾಂಬಿನೇಷನ್ಸ್ ಕೊಡ್ತಿದ್ದಾರೆ ಗುರುಜಿಯವರು. ಆಲ್ರೆಡಿ ಬರೀ ನಕ್ಷತ್ರ ನಾಡಿ ಕಲ್ತಿರೋರು ಇದ್ರೆ ಸಾಕು. ಸಾಕಷ್ಟು ಜನ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಕೇಳ್ತಾ ಇದ್ರಿ, ಹೈಯರ್ ಕ್ಲಾಸಸ್ ಮಾಡಿರ್ಬೇಕಾ, PhD ಮಾಡಿರ್ಬೇಕಾ ಅಂತ. ಏನಿಲ್ಲ, ನಕ್ಷತ್ರ ನಾಡಿ ಕಲ್ತ್ರೆ ಸಾಕು. ನಕ್ಷತ್ರ ನಾಡಿ 2 ಅನ್ನೋ ಕಾಂಬಿನೇಷನ್ಸ್ ಗುರುಜಿಯವರು ಮೇ 1ನೇ ತಾರೀಕು ವಸಂತ್ ನಗರ್ ಅಲ್ಲಿರುವಂತಹ ಅಂಬೇಡ್ಕರ್ ಭವನಲ್ಲಿ ತಿಳಿಸ್ತಾರೆ ಅಂತ ಹೇಳ್ಬೋದು. ಇನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ದಿನಗಳಿಂದ ನಾವು ಮಾತಾಡ್ಕೊಂಡ್ ಬರ್ತಾ ಇದೀವಿ. ಸೂರ್ಯ ಗ್ರಹ ನೀಚ ಹಾಗೆ ಹುಚ್ಚ ಆದ್ರೆ ಯಾವ ಒಂದು ಲಗ್ನಕ್ಕೆ ಏನು ಒಂದು ಯೂಸ್ಫುಲ್ ಆಗತ್ತೆ, ಇಲ್ಲ ಏನು ಪ್ಲಸ್ ಆಗತ್ತೆ, ಏನು ಮೈನಸ್ ಆಗತ್ತೆ ಅಂತ. ಇನ್ನ ಇವತ್ತು ಯಾವ ಒಂದು ಲಗ್ನಗಳಿಗೆ ಹೇಳ್ತಾರೆ ಗುರುಜಿ, ಅದನ್ನ ಕೂಡ ಕೇಳ್ತೀನಿ. ಇನ್ನ ನಿಮ್ ಎಲ್ರಿಗೂ ಗೊತ್ತಿದೆ, ಮೇನ್ ಥಿಂಗ್ ಆಗಿ ಗುರುಜಿ ಅವರು ಡಾಕ್ಟರೇಟ್ ಪದವಿ ಕೂಡ ನಿಮ್ಗೆ ಕೊಡಿಸ್ತಾರೆ. ಒಂದ್ಸತಿ ಆಲ್ರೆಡಿ ಆಗಿದೆ. ಈಗ ಮತ್ತೆ ಯಾರೆಲ್ಲ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ನಕ್ಷತ್ರ ನಾಡಿ ಕಲ್ತಾಗಿದೆ, ಹೈಯರ್ ಕ್ಲಾಸಸ್ ಆಗಿದೆ, PhD ಆಗಿದೆ, ನಾನು ಬುಕ್ ಬರೆಯುವಂತ ಕೇಪಬಲ್ ಇದೀನಿ ಅನ್ನೋರು ಖಂಡಿತ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋಂತ ನಂಬರ್ಗೆ ಕಾಲ್ ಮಾಡಬಹುದು. ಮತ್ತೆ ಡಾಕ್ಟರೇಟ್ ನಿಮ್ಗೆ ಕೊಡಿಸ್ತಾ ಇದ್ದಾರೆ. ಈ ಸತಿ ದುಬೈಲ್ ಇದೆ ಅಂತ ಹೇಳ್ತಿದ್ದಾರೆ. ಇನ್ನ ಫರ್ದರ್ ಡೀಟೇಲ್ಸ್ ಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋಂತ ನಂಬರ್ಗೆ ಕಾಲ್ ಮಾಡಬಹುದು ಅಂತ ಹೇಳ್ತಾ ಫಿಂಗರ್ ಪ್ರಿಂಟ್ ಅನಲೈಸಿಸ್ ಬಗ್ಗೆನೂ ಮಾತಾಡ್ತೀನಿ. ಅದೇ ಕಾರ್ಯಕ್ರಮದಲ್ಲಿ ಇವತ್ತು ಗುರುಜಿ ಎಲ್ಲ ಒಂದ್ ಕಡೆ ಸೂರ್ಯ ಅಂತ ಹೇಳಿದ್ರೆ ನೀವು ಸಾಕಷ್ಟು ವೀಕ್ಷಕರಿಗೆ ಆಲ್ರೆಡಿ ಗೊತ್ತಾಗಿದೆ ಡಾಕ್ಟರ್ ಫ್ಯಾಮಿಲಿ ಅಂತ. ಇವತ್ತು ಯಾವೊಂದು ಲಗ್ನಕ್ಕೆ ಹೇಳ್ತೀರಾ ಗುರುಜಿ? ವೃಶ್ಚಿಕ ಲಗ್ನದ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರಿಗೆ ಒಂದು ಇನ್ಫಾರ್ಮೇಶನ್. ಹಾಸನಲ್ಲಿ ಹೋಟೆಲ್ ರಾಮ ಅಂತ ಬುಕ್ ಆಗಿದೆ. ಓಕೆ, ಇದು ಇನ್ಫಾರ್ಮೇಶನ್ ಬಹಳಷ್ಟು ಜನ ಕೇಳ್ತಾರೆ ಎಲ್ಲಿ ಎಲ್ಲಿ ಅಂತ ಕುತೂಹಲ ಜಾಸ್ತಿ ಇದೆ. ಸೊ ಹಾಸನದಲ್ಲಿರ್ತಕ್ಕಂಥ ಸುತ್ತಮುತ್ತಲ ಇರ್ತಕ್ಕಂಥ ಜನರು ನಕ್ಷತ್ರ ನಾಡಿ ಕಲಿಬೇಕು ಅಂತ ಇಚ್ಛೆ ಪಡತಕ್ಕಂಥವ್ರು ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಹೋಟೆಲ್ ರಾಮ ಇದೇ ಶನಿವಾರ ಭಾನುವಾರ ಬರ್ತಾ ಇದ್ದೀನಿ. ಅಲ್ಲಿ 2ನೇ ಬಾರಿಗೆ ಬರ್ತಾ ಇದ್ದೀನಿ. ಮತ್ತೆ ಬೇರೆ ಬೇರೆ ಪ್ರದೇಶಕ್ಕೆ ಬರೋಕ್ಕೆ ಪ್ರಯತ್ನ ಮಾಡೋದಿಲ್ಲ, ಸೇಮ್ ಜಾಗಕ್ಕೆ ಬರೋಕ್ಕೆ ಪ್ರಯತ್ನ ಮಾಡೋದಿಲ್ಲ. ಈಗ ಸಾಕಷ್ಟು ಪ್ರದೇಶಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಖಂಡಿತ ಅದು ಹಾಗೆ ಆಗುತ್ತೆ. ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಹೋಟೆಲ್ ರಾಮ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ, ಅದೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಈಗ ವೃಶ್ಚಿಕ ಲಗ್ನದ ಬಗ್ಗೆ ಮಾತಾಡೋಣ. ನೋಡಿ, ಹಳೆಯ ಸಂಚಿಕೆಯಲ್ಲಿ ಕೆಲವೆಲ್ಲ ನಾವು ಸೂರ್ಯ ನೀಚ ಆದ್ರೇನು, ಸೂರ್ಯ ಉಚ್ಚ ಆದ್ರೇನು ಅಂತ ಮಾತಾಡ್ತೀವಿ. ಪ್ರತಿಯೊಂದು ಲಗ್ನಕ್ಕೂ ತನ್ನದೇ ಆದಂತ ಎಫೆಕ್ಟ್ ಹೇಗಿರುತ್ತೆ ಅಂತ ನಾವು ವೀಕ್ಷಣೆ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಅನೇಕ ಜನರಿಗೆ ಪಾಪ ಹುಟ್ಟಿರೋ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು ಪಾಪ ಗೊತ್ತಿರಲ್ಲ. ಅಥವಾ ಕೆಲವು ಜಾತಕ ಇಟ್ಕೊಂಡಿರ್ತಾರೆ, ಲಗ್ನ ಯಾವ್ದು ಅಂತ ಪಾಪ ಗೊತ್ತಿರಲ್ಲ. ಜಾತಕ ಇರುತ್ತೆ, ಮನೇಲಿ ಯಾರೋ ಮಾಡಿಸಿಟ್ಟಿರ್ತಾರೆ, ಇರುತ್ತೆ. ಲಗ್ನ ಯಾವ್ದು ನೋಡ್ಬೇಕು, ರಾಶಿ ಒಂದು ಗೊತ್ತಿರುತ್ತೆ ಮೇಜರ್ ಆಗಿ. 100% ರಾಶಿ ಗೊತ್ತಿರುತ್ತೆ, ಲಗ್ನ ಗೊತ್ತಿರಲ್ಲ. ನನ್ನ ಕ್ಲಾಸಸ್ 4 ದಿವಸ ಆದ ನಂತರನೂ ಕೂಡ ನನ್ನ ವಿದ್ಯಾರ್ಥಿಗಳು ನನ್ನ ವಾಹಿನಿ ನೋಡ್ಕೊಂಡು ಸಾಕಷ್ಟು ತರಗತಿಯಲ್ಲಿ ಕ್ಲಾಸಸ್ ತರ ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ಇದು ಇನ್ಫಾರ್ಮೇಶನ್ ಇದು. ಹೌದು. ಸೊ ಇದನ್ನ ಅವರು ಯೂಸ್ ಮಾಡ್ಕೊಳ್ಬೇಕು ಅಂತಾನೆ ನಾನು ಕೆಲವೆಲ್ಲ ನನ್ನ ಇನ್ಫಾರ್ಮೇಶನ್ ವಾಹಿನಿ ಮುಖಾಂತರನೇ ಕೊಡ್ತಾ ಇದ್ದೀನಿ. ಯಾಕಂದ್ರೆ 4 ದಿವಸದಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕಂಪ್ಲೀಟ್ ಆಗಿ ನಾನು ಬೇಸಿಕ್ಸ್ ಇಂದ ಹಿಡಿದು ಎಲ್ಲ ಕಂಪ್ಲೀಟ್ ನಕ್ಷತ್ರ ರೆಡಿ ಮಾಡಿರ್ತೀನಿ. ಇನ್ನು ಡೆಪ್ತ್ ಅಲ್ಲಿ ಹೋಗ್ಬೇಕು, ಇನ್ನು ನಾವು ಏನೇನೋ ಇನ್ನೂ ಅರ್ಥ ಮಾಡ್ಕೋಬೇಕು ಅಂದಾಗ ವಾಹಿನಿನ ಫಾಲೋ ಮಾಡಿದ್ರೆ ಸಾಕು. ಸಾಕಷ್ಟು ಜ್ಯೋತಿಷದ ವಿಚಾರನ ಹೇಳ್ತಾನೆ ಇರ್ತೀನಿ. ಸೊ ಇದು ಒಂದೇ ವಿಚಾರ. ಈಗ ವೃಶ್ಚಿಕ ಲಗ್ನ ತಗೊಂಡಾಗ ಸೂರ್ಯ ಉಚ್ಚನಾದ್ರೆ ಬಹಳ ಶ್ರೇಷ್ಠಕರವಾಗಿರುತ್ತೆ. ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಬರುತ್ತೆ, ಬಿಸ್ನೆಸ್ ಅಲ್ಲಿ ಮತ್ತೆ ಕೆಲಸದಲ್ಲಿ ಲಾಭ ಬರುತ್ತೆ. ಬಿಸ್ನೆಸ್ಗಿಂತ ಹೆಚ್ಚಾಗಿ ಕೆಲಸದಲ್ಲಿ ಲಾಭ ಬರುತ್ತೆ. ಒಳ್ಳೆ ಹೈ ಪೊಸಿಷನ್ ಇರ್ತಾರೆ ವೃಶ್ಚಿಕ ಲಗ್ನದವರು. ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾಗ ತುಂಬಾ ಹೈ ಪೊಸಿಷನ್ ಇರ್ತಾರೆ, ವಿಶೇಷವಾಗಿರ್ತಕ್ಕಂಥ ಪೊಸಿಷನ್ ಇರ್ತಾರೆ. ಸೊ ಜನ ಅರ್ಥ ಮಾಡ್ಕೋಬೇಕಿದು, ಯಾವ ರೀತಿ ಯಾವ ಲಗ್ನಕ್ಕೆ ಯಾವ ರೀತಿ ಸೂರ್ಯ ಎಫೆಕ್ಟ್ ಮಾಡ್ತಾನೆ ಅಂತ. ಸೊ ಇನ್ನೊಂದು ವಿಚಾರ, ಅದೇ ವೃಶ್ಚಿಕ ಲಗ್ನಕ್ಕೆ ಸೂರ್ಯ ನೀಚನಾದರೆ
ಸಾಕಷ್ಟು ಕಷ್ಟಗಳಿರುತ್ತೆ ನೋಡಿ. ಇನ್ನೊಂದು ಬೇರೆ ಬೇರೆ ಲಗ್ನಕ್ಕೆ ನೀಚ ಆದಾಗ ಬಹಳ ಒಳ್ಳೆ ಫಲ ಹೇಳಿದೆ, ಇಲ್ಲಿ ಅಷ್ಟು ಒಳ್ಳೆ ಫಲ ಅಲ್ಲ. ಪದಚ್ಯುತಿ ಅಂತ ಹೇಳ್ತಾರೆ, ಅಂದ್ರೆ ಯಾವುದೋ ಒಂದು ಟೈಮಲ್ಲಿ ದಶಾ ಅಥವಾ ಭುಕ್ತಿ ಬಂದಾಗ ಯಾವಾಗಲೂ ಅಷ್ಟೇ ಎಲ್ಲಾ ಫಲಗಳು, ಜ್ಯೋತಿಷ್ಯದಲ್ಲಿ ಎಲ್ಲಾ ಫಲಗಳು, ನಾವು ಶಾಸ್ತ್ರದಲ್ಲಿ ಪರಾಶರದಲ್ಲೇ ಹೇಳ್ತಾ ಹೋಗ್ತಾ ಇರ್ತಾರೆ, ಈ ಗ್ರಹ ಇಲ್ಲಿದ್ರೆ ಏನು, ಈ ಗ್ರಹ ಇದೆಲ್ಲಾ ಎಫೆಕ್ಟ್ ಆಗ್ತಕ್ಕಂಥದ್ದು ದಶಾಭುಕ್ತಿಲಿ ಮಾತ್ರನೇ. ದಶಾಭುಕ್ತಿ ಬಂದಿಲ್ಲ ಅಂದ್ರೆ ಅಲ್ಲಿ ಹೇಳಿರ್ತಕ್ಕಂಥ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ಫಲ ಫಲಿಸೋದಿಲ್ಲ ಅಥವಾ ಆಗೋದಿಲ್ಲ. ಇದನ್ನ ತಿಳ್ಕೊಳ್ಬೇಕು ಅಂತಾನೆ ನಾವು ನಕ್ಷತ್ರ ನಾಡಿ ಫಾಲೋ ಮಾಡ್ತೇವೆ. ನಕ್ಷತ್ರ ನಾಡಿ ಬಹಳ ಈಸಿ, ಅಂತದೇನ್ ಬಹಳ ಕಷ್ಟ ಇಲ್ಲ, ಯಾರು ಬೇಕಾದ್ರೂ ಕಲಿಬಹುದು. ಕೃಷ್ಣಮೂರ್ತಿ ಪದ್ಧತಿಯಿಂದನೇ ಬಂದಿರೋದು. ಬಟ್ ಕೃಷ್ಣಮೂರ್ತಿ ಪದ್ಧತಿಗೆ ಇದರಲ್ಲಿ ನನ್ನದೇ ಆದಂತ ಒಂದು ಪ್ಲಾನಿಂಗ್ ಮಾಡಿ, ಯಾಕಂದ್ರೆ ಕೃಷ್ಣಮೂರ್ತಿ ಪದ್ಧತಿ ಕೆಲವೊಂದು ಬರೀ ಸಬ್ಲಾಡ್ ಅಲ್ಲೇ ಮಾತಾಡ್ತಾರೆ. ನಾನು ಸಬ್ಲಾಡ್ ಬಿಟ್ಬಿಟ್ಟು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇಂದ ಗುಡ್ ಬ್ಯಾಡ್ ಎಲ್ಲ ಡಿವೈಡ್ ಮಾಡಿ, ಇದರಲ್ಲಿ ಗುಡ್ ಯಾವುದು ಬ್ಯಾಡ್ ಯಾವುದು ಅಂತ ಡಿವೈಡ್ ಮಾಡಿ, ಯಾವ ಗ್ರಹ ಬ್ಯಾಡ್ ನ ತಗೊಳುತ್ತಾ ಗುಡ್ ನ ತಗೊಳುತ್ತಾ ಅಂತೆಲ್ಲ ಮಾಡಿ ಕಂಪ್ಲೀಟ್ ಆಗಿ ಬರ್ತಕ್ಕಂಥದ್ದು. ಸೊ ಇದು ಒಂದು ಪದ್ಧತಿ ಪ್ರಕಾರ ಮಾಡ್ತಕ್ಕಂಥದ್ದು. ಪರಾಶರ ಹೋರಾದಿಂದನೇ ಬಂದಿರತಕ್ಕಂಥದ್ದು, ಕೃಷ್ಣಮೂರ್ತಿಯಿಂದನೇ ಬಂದಿರತಕ್ಕಂಥದ್ದು ನಮ್ಮ ನಕ್ಷತ್ರ ನಾಡಿ. ಈ ನಕ್ಷತ್ರ ನಾಡಿಲಿ ಗುಡ್ ಬ್ಯಾಡ್ ಮಾಡ್ಕೊಂಡಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮಗೆ ಫಲ ಮದುವೆ ಇದೆಯೋ ಇಲ್ವೋ ಅಂತ. ಯಾವಾಗಲೂ ಅಷ್ಟೇ ಎಂತ ಈಸಿ ಇದೆ ಅಂತಂದ್ರೆ ಫಸ್ಟ್ ಡೇ 2 ಡೇಸ್ ಬಹಳ ಕಷ್ಟಪಡ್ತಾರೆ ಸ್ಟೂಡೆಂಟ್ಸ್, ನೋಡಿದೀನಿ. ಬಟ್ 3ನೇ ದಿವಸ 4ನೇ ದಿವಸ ಅಂತ ಫುಲ್ ಹ್ಯಾಪಿ ಆಗ್ಬಿಡ್ತಾರೆ, ಫುಲ್ ಹ್ಯಾಪಿ, ಕಣ್ಣಲ್ಲಿ ಅವ್ರಿಗಿರೋ ಕಾಂತಿ, ಏನು ಖುಷಿ. ನಕ್ಷತ್ರ ನಾಡಿ ಅಂದ್ರೆ ಬಹಳ ಬಹಳ ಏನೇ ಇರ್ಲಿ ಅವ್ರಿಗೊಂದು ಏನೋ ಒಂದು ಗೊತ್ತಾಗ್ತಾ ಇದೆ ಈ ಕಾಂಬಿನೇಷನ್ ಅಂತ ಹೇಳಿ ಮಾಡ್ತಾರೆ. ಅದೇ ಧನುರ್ ಲಗ್ನಕ್ಕೆ ತಗೊಂಡಾಗ, ಧನುರ್ ಲಗ್ನದಲ್ಲಿ ಉಚ್ಚ ಸ್ಥಾನನಾದ್ರೆ ಕೆಲಸ ಸಿಗೋದಿಲ್ಲ ನೋಡಿ. ಧನುರ್ ಲಗ್ನಕ್ಕೆ ಸೂರ್ಯ ಏನಾದ್ರು ಉಚ್ಚ ಸ್ಥಾನದಲ್ಲಿದ್ರೆ ಕೆಲಸ ಕಳ್ಕೊಳ್ತಾರೆ, ಕೆಲಸ ಸಿಗೋದಿಲ್ಲ, ಒಳ್ಳೆ ಪದವಿ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಪದವಿ ಇರಲ್ಲ. ಅದೇ ಧನುರ್ ಲಗ್ನಕ್ಕೆ ಸೂರ್ಯ ನೀಚನಾದ್ರೆ ತುಂಬಾ ಒಳ್ಳೆ ಪದವಿ, ಲಕ್ ಅವ್ರ ಕಾಲಲ್ಲಿ ಬಂದು ಬಿದ್ದಿರುತ್ತೆ, ಅದೃಷ್ಟ ಅವ್ರ ಕಾಲಲ್ಲಿ ಬಂದು ಬಿದ್ದಿರುತ್ತೆ. ಇದೇ ನೀಚವಾಗಿರ್ತಕ್ಕಂಥ ಗ್ರಹ 100% ಇದು ಟ್ರೂ. ಯಾಕಂದ್ರೆ ಉಪಚಯ ಸ್ಥಾನ, ಹೈಯೆಸ್ಟ್ ಉಪಚಯ ಸ್ಥಾನ ಅಂತ ಹೇಳ್ತೀವಿ. ಹೈಯೆಸ್ಟ್ ಉಪಚಯ ಸ್ಥಾನದಲ್ಲಿ ಸೂರ್ಯಗ್ರಹ ಕುತ್ಕೊಂಡಾಗ ಸಖತ್ ಟಾಪ್. ಮುಹೂರ್ತದಲ್ಲಿ ಕೋಟಿ ದೋಷ ಹೋಗ್ಬೇಕು ಅಂತಂದ್ರೆ ಲಗ್ನದಿಂದ 11ನೇ ಮನೆಯಲ್ಲಿ ನೀನು ಸೂರ್ಯನ ಇಡು ಅಂತ ಹೇಳಿ ವರಹಮೀರವರು ಹೇಳಿದ್ದಾರೆ, ಪರಾಶರರು ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಎಲ್ಲ ವೀಕ್ಷಕರೇ, ತುಂಬಾ ಈಸಿ. ಮುಹೂರ್ತನೇನೋ ಇಟ್ಬಿಡ್ತೀವಿ, ಗೊತ್ತಿಲ್ಲದೆ ಯಾವ್ದೋ ಮುಹೂರ್ತಗಳು ಹಾಕ್ಬಿಡ್ತೀವಿ. ಲಗ್ನ ಶುದ್ಧಿ ಅಂತ ಹೇಳ್ತಾರೆ, ಸಪ್ತಮ ಶುದ್ಧಿ ಅಂತ ಹೇಳ್ತೀವಿ, ಅಷ್ಟಮ ಶುದ್ಧಿ ಅಂತ ಹೇಳ್ತೀವಿ. ಕೆಲವೊಂದ್ಸತಿ ನಾವು ಎಲ್ಲೂ ಸಿಕ್ಕಿಲ್ಲ, ಯಾಕಂದ್ರೆ ಒಳ್ಳೆ ಮುಹೂರ್ತನ ಸೆಟ್ ಮಾಡಕ್ಕೆ ಬಹಳನೇ ಡಿಫಿಕಲ್ಟ್. ಬೆಸ್ಟ್ ಏನ್ ಮಾಡ್ಬೋದು, ಲಗ್ನದಿಂದ 11ನೇ ಮನೆಯಲ್ಲಿ ಸೂರ್ಯನ ಕೂರಿಸಿದ್ರೆ ಸಾಕು, ಕೋಟಿ ದೋಷಗಳು ಅಲ್ಲಿರ್ತಕ್ಕಂಥ ಮುಹೂರ್ತದಲ್ಲಿ ಹೋಗುತ್ತೆ. ಇದು ಒಂದು ಪಾಯಿಂಟ್ ಸಾಕು ಅಂತ ವಿಷ್ಣು ವರಹಮೀರ್ ಕೈಯಲ್ಲಿ ಬರ್ಸಿದ್ದಾರೆ. ಕಳೆದ ಗುರುಜಿ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾಹಿತಿ ಪಡ್ಕೊಂತೀನಿ. ಇನ್ನ ಇದೇ ವೀಕೆಂಡ್ ಅಂದ್ರೆ ಸ್ಯಾಟರ್ಡೆ ಸಂಡೇ 2ನೇ ಬಾರಿ ಹಾಸನ್ಗೆ ಬರ್ತಿದ್ದಾರೆ. ಗುರುಜಿ ಅವರು ಹೇಳ್ತಾ ಇದ್ರು ಹೋಟೆಲ್ ರಾಮದಲ್ಲಿ ಕ್ಲಾಸಸ್ ನಡೀತಾ ಇರೋದು ಅಂತ. ಇನ್ನ ಫರ್ದರ್ ಡೀಟೇಲ್ಸ್ ಬೇಕು, ಇನ್ನು ಯೋಚನೆ ಮಾಡ್ತಿದ್ದೀರಾ, ರಿಜಿಸ್ಟರ್ ಮಾಡ್ಕೋಬೇಕು. ಯಾವ ನಂಬರ್ ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರತ್ತೆ ತರಬೇತಿ ನಂಬರ್ ಅಂತ, ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಇನ್ನ ವೀಕ್ಷಕರೇ ನನ್ನ ಕಾರ್ಯಕ್ರಮ ಶುರುವಲ್ಲೇ ಹೇಳ್ತಾ ಇದ್ದೆ, ಫಿಂಗರ್ ಪ್ರಿಂಟ್ ಅನಲೈಸಸ್ ಅನ್ನೋ ಫ್ರಾಂಚೈಸಿ ಕೊಡ್ತಾ ಇದ್ದಾರೆ ನಕ್ಷತ್ರ ನಾಡಿ ಕಲ್ತಿರೋರ್ಗೆ ಗುರುಜಿಯವರು. ಇನ್ನ ಈ ಒಂದು ಫಿಂಗರ್ ಪ್ರಿಂಟ್ ಅಂತ ನಿಮ್ಮ ಊರಲ್ಲಿ ಇಲ್ಲ ನಿಮ್ಮ ಏರಿಯಾದಲ್ಲಿ ಇಟ್ಕೊಂಡ್ರೆ ಸುತ್ತಮುತ್ತ ಇರೋರ್ಗೆಲ್ಲ ಯುಟಿಲೈಸ್ ಆಗುತ್ತೆ. ಹೇಗೆ ಅಂದ್ರೆ ಅವರ ಮಕ್ಕಳಿನ ಇಂಟೆಲಿಜೆನ್ಸಿ ಆಗಿರ್ಬೋದು, ಅವರ ಸ್ಟ್ರೆಂತ್ ಆಗಿರ್ಬೋದು, ಅವರ ವೀಕ್ನೆಸ್ ಯಾವುದು ಅಂತ ಮೊದಲಿಂದಾನೇ ಗೊತ್ತಾಯ್ತು ಅಂದ್ರೆ ಅದ್ರ ಮೇಲೆ ವರ್ಕೌಟ್ ಮಾಡಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಪೇರೆಂಟ್ಸ್ಗೆ. ಸೊ ಈ ಫಿಂಗರ್ ಪ್ರಿಂಟ್ ಅನಲೈಸಸ್ ನ ನೀವು ತರಿಸ್ಕೋಬೇಕು ಅಂದ್ರೆ ಫ್ರಾಂಚೈಸಿ ಬಗ್ಗೆ ಫರ್ದರ್ ಡೀಟೇಲ್ಸ್ ಆಗಿ ನಾನು ಗುರುಜಿ ಹತ್ರ ಮಾತಾಡ್ಬೇಕು ಅಂತಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋಂತ ನಂಬರ್ಗೆ ಕಾಲ್ ಮಾಡಬಹುದು ಅಂತ ಹೇಳ್ತಾ, ಇನ್ನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇನ ವಿಟಿ ಅಂತ ತೋರಿಸ್ತೀವಿ. ಆ ಒಂದು ವಿಟಿ ರೆಡಿ ಇದೆ, ನೋಡ್ಕೊಂಡ್ ಬರೋಣ. ನಾನು ಗುಲ್ಬರ್ಗದಿಂದ ಬಂದಿದ್ದೇನೆ. ನನ್ನ ಹೆಸರು ಶರಣಬಸಪ್ಪ ಚಂದ್ರಕಾಂತ್ ಗೊಬ್ಬೂರ್ ಅಂತೇಳಿ. ನಾನು ದಿನಾಲೂ ಟಿವಿಯಲ್ಲಿ ಈ ಗುರೂಜಿ ಅವ್ರದ್ದು ಕಾರ್ಯಕ್ರಮ ನೋಡ್ತಾ ಇದ್ದೆ. ಆದರೂ ಇದೊಂದು ಏನೋ ನಾನು ಕಲಿಬೇಕು ಅನ್ನೋದೊಂದು ಉದ್ದೇಶದಿಂದ ನಾನು ಇಲ್ಲಿ ಹುಬ್ಳಿ ಕೋಚಿಂಗ್ದಲ್ಲಿ ಕಲ್ತಿದ್ದೀನಿ. ಆದರೂ ಅವರು 1ನೇ ತರಗತಿ ಮಕ್ಕಳಿಗೆ ಏನು ಥರ ಹೇಳ್ಕೊಡ್ತಾ ಆ ಥರ ಇಲ್ಲಿ ನಮಗಾದ್ರೂ ಹೇಳ್ಕೊಟ್ಟು ಆ ವಿದ್ಯೆಯನ್ನು ದಾನ ಮಾಡಿದ್ದಾರೆ. ಅವರಿಗೆ ಕಸ್ತೂರಿ ವಾಹಿನಿಗೂ ಮತ್ತು ಗುರೂಜಿಯವರಿಗೂ ಧನ್ಯವಾದಗಳು. ಅದ್ಭುತವಾಗಿ ಮಾತಾಡಿದ್ರು ವಿಟಿಯಲ್ಲಿ. ಖಂಡಿತ ಮನ್ಸಿರ್ಬೇಕಷ್ಟೇ ಕಲಿಯಕ್ಕೆ, ಯಾವ ಊರಿಂದ ಯಾವ ಊರಿಗಾದ್ರೂ ಬಂದು ಕಲಿಬಹುದು. ಸೊ ಇದೇ ವೀಕೆಂಡ್ ಹೋಟೆಲ್ ರಾಮದಲ್ಲಿ, ಹಾಸನಲ್ಲಿರುವಂತಹ ಹೋಟೆಲ್ ರಾಮದಲ್ಲಿ ನಕ್ಷತ್ರ ನಾಡಿ ಕ್ಲಾಸಸ್ ಹೇಳ್ಕೊಡಕ್ಕೆ ಬರ್ತಿದ್ದಾರೆ ಗುರುಜಿಯವರು. ಸುತ್ತಮುತ್ತ ಇರೋರೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೇ 5ನೇ ತಾರೀಕು 6ನೇ ತಾರೀಕು ಬ್ಯಾಂಗ್ಳೂರಲ್ಲಿ, ಮೇ 26, 27 ಮೈಸೂರಲ್ಲಿ. ಯಾವುದೇ ಡೇಟ್ಸ್ ಇನ ಫರ್ದರ್ ಡೀಟೇಲ್ಸ್ ಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಬಹುದು. ಸಾಕಷ್ಟು ಜನ ಕಾಲ್ ಮಾಡ್ತಿದ್ದಾರೆ. ಮೊದಲನೇ ಕಾಲರ್, ಹಲೋ ನಮಸ್ತೆ. ನಮಸ್ತೆ.
ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಮ್ಮ ಹೆಸರು ರಾಧಾ ಅಂತ, ಧಾರವಾಡದಿಂದ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ ರಾಧಾ ಅವ್ರೆ. ನಮ್ಮ ಮನೆಯವ್ರ ಬಗ್ಗೆ 3/3/1970. 1970. ಓಕೆ, ಟೈಮಿಂಗ್ಸು? ರಾತ್ರಿ 12:05 ಅಂದ್ರೆ 2ನೇ ತಾರೀಕು ರಾತ್ರಿ, 3ನೇ ತಾರೀಕು. ಓಕೆ, ಇನ್ನೊಂದ್ಸತಿ ಟೈಮಿಂಗ್ ಹೇಳಕ್ಕಾಗತ್ತಾ? 12:05. 12:05. ಹುಟ್ಟಿದಂತ ಊರು ಗೊತ್ತಾ? ಬಾಗಲಕೋಟ್ ಡಿಸ್ಟಿಕ್. ಓಕೆ, ಮಾತಾಡಿ ಗುರುಜಿ ಹತ್ರ. ಆಯ್ತು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಧನುರಾಶಿಲಿ ಹುಟ್ಟಿದ್ದಾರೆ. ಧನುರಾಶಿಲಿ ಮೂಲ ನಕ್ಷತ್ರ ಬರ್ತಾ ಇದೆ. ಓಕೆ, ರಾಹು ದಶೆ ನಡೀತಾ ಇದೆ. ಈಗ ರಾಹು ದಶೆಯಲ್ಲಿ 2020 ಗುರು ಭಕ್ತಿ ನಡೀತಾ ಇದೆ. ರಾಹು ಮತ್ತೆ ಗುರು ಹೇಗಿದೆ ಅಂತ ನೋಡೋಣ. ರಾಹು 2, 3, 5, 12 ಇದೆ, ಮತ್ತೆ ಗುರು ಕೂಡ 2, 5, 11 ಇದೆ. ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ. ಎರಡು 50-50. ಹೇಳಿ, ಏನ್ ಕೇಳ್ಬೇಕಾಯ್ತು? ಇಲ್ಲ ಸರ್, ಅವರು 2 ವೀಲರ್ 4 ವೀಲರ್ ಹೊಡೆಕ್ ಭಯ ಪಟ್ಕೊಂತಾರೆ. ಅಂದ್ರೆ ನಮ್ಮ ಹೈಯರ್ ಪೋಸ್ಟ್ ಅಲ್ಲಿ ಇದಾರ. ಆಮೇಲೆ 2 ವೀಲರ್ 4 ವೀಲರ್ ಮನೆಯಲ್ಲಿ ಇದೆ. ಡ್ರೈವಿಂಗ್ ಕ್ಲಾಸಿಗೆ ಕೂಡ ಹೋಗಿದ್ದಾರೆ. ಅದನ್ನ 2 ಹೊಡಿಬೇಕಂದ್ರೆ ಭಯ ಪಟ್ಕೊಂತಾರೆ. ಸ್ವಲ್ಪ ದಿನ ಹೊಡೆದ್ರು, ಆಮೇಲೆ ಬಿಟ್ಬಿಟ್ರು. ಅದಕ್ಕೆ ಯಾಕೆ ಹಂಗಾಗತ್ತೆ ನೋಡಿ, ಎಂತೆಂತ ಕ್ವಶನ್ ಜ್ಯೋತಿಷದಲ್ಲೇ ಇದನ್ನ ಹುಡುಕ್ಬೇಕು ಅಂತ ಖುಷಿ ಆಗ್ತಾ ಇದೆ. ಓಕೆ, ರೈಟ್. ಇಲ್ಲಿ ನೋಡಿ, ಗಾಡಿ ಓಡಿಸ್ತಕ್ಕಂಥದ್ದು 4, 11, 12 ಕಾಂಬಿನೇಷನ್ ಬರ್ತಕ್ಕಂಥದ್ದು. ಅದನ್ನ ನಾವು ಡಿಸೈರ್ ಇಂದ ಹೋಗ್ಬೇಕು ಅಂತಂದ್ರೆ 6ನೇ ಮನೆ ಇರಬೇಕು. 6ನೇ ಮನೆ ಡಿಸೈರ್ ತೋರಿಸುತ್ತೆ. ಇಲ್ಲಿ 6ನೇ ಮನೆಗೆ ಒಂದು ಸ್ವಲ್ಪ ಸಣ್ಣ ಸಜೆಷನ್ ಕೊಟ್ರೆ ಸಾಕು, ಈಸಿಯಾಗಿ ಮಾಡ್ಬಿಡ್ಬೋದು. ನೋಡಿ, ನಾನು ಈ ಜ್ಯೋತಿಷ್ಯನ 25 ವರ್ಷ ಆಯ್ತು. ಪ್ರತಿಯೊಂದು ಮನೇನು ಏನ್ ಆಕ್ಟಿವೇಟ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಪಿಕ್ಚರ್ ಕೊಟ್ಟಿದ್ದೀನಿ. ನಕ್ಷತ್ರ ನಾಡಿ 2 ಮಾತ್ರ ಅದೊಂಥರ ಭಗವಂತನ ಕೃಪೆಯಿಂದ ಖಂಡಿತ ಎಕ್ಸಲೆಂಟ್ ಆಗುತ್ತೆ. ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ಎಲ್ಲಾನು ಎಕ್ಸಲೆಂಟ್ ಆಗಿದೆ. ಎಲ್ಲರೂ ಬಂದು ಕಲ್ತ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಕಲ್ತ್ಕೋಬೇಕು. ಪ್ರತಿಯೊಬ್ರು ನನ್ನ ಸ್ಟೂಡೆಂಟ್ ಯಾರ್ಯಾರು ಆಗುತ್ತೋ ಸಾಧ್ಯವಾದಷ್ಟು ಬನ್ನಿ. ಅಲ್ಲಿ ಅನೇಕವಾಗಿರ್ತಕ್ಕಂಥ ಒಂದು ಬೇರೆ ಬೇರೆ ಅರೇಂಜ್ಮೆಂಟ್ಸ್ ಮಾಡಿದೀವಿ. ತುಂಬಾ ಚೆನ್ನಾಗಿದೆ. ಇಲ್ಲಿ 6ನೇ ಅಧಿಪತಿ ಅಂತ ತಗೊಂಡಾಗ ಕುಜ ಬರ್ತಾನೆ. ಕುಜ ಬಂದಾಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಅಲ್ಲಿ ಕೆಂಪು ದಾರನ ಬಲಗೈಗೆ ಕಟ್ಕೋಬೇಕು. ಅದ್ರ ಜೊತೆಗೆ 6ನೇ ಮನೇಲೆ ಶನಿ ಸ್ವಲ್ಪ ನೀಚ. ಅಂದ್ರೆ ಧೈರ್ಯ ಇದ್ರೂ ಕೂಡ 6ನೇ ಮನೇಲಿ ಶನಿ ಇದ್ರೆ, ಅದು ನೀಚ ಸ್ಥಾನದಲ್ಲಿದ್ರೆ ಸ್ವಲ್ಪ ಭಯ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ಒಂದು ಕಪ್ಪು ದಾರ ಗಾಡಿಗೆ ಮುಂದೆ ಯಾವ್ದಾದ್ರು ಕಟ್ಟಬೇಕಾಗತ್ತೆ. ಇದು 8 ಸುತ್ತು ಬರಬೇಕು. ಯಾವ್ದಾದ್ರು ಕರಿ ದಾರ ತಗೊಳ್ಳಿ. 8 ಸುತ್ತು ಶನಿವಾರ ಕಟ್ಟಿ, ಮಂಗಳವಾರ ದಿವಸ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಕೆಂಪು ನೈಲಾನ್ ದಾರ ಕೊಟ್ಬಿಟ್ಟು ಬಲಗೈಗೆ ಕಟ್ಟಿ ಆಮೇಲೆ ಸ್ಟಾರ್ಟ್ ಮಾಡಕ್ ಕೇಳಿ. ಓಂ ನಮೋ ಹರಿ ಮರ್ಕಟಾಯ ಸ್ವಾಹ. ಇದನ್ನ ಯಥೇಚ್ಛವಾಗಿ ಹೇಳ್ಕೊಳಕ್ ಕೇಳಿ, ಒಳ್ಳೇದಾಗುತ್ತೆ. ಕಾಲ್ ಮಾಡೋದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್. ಹಲೋ, ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಿಮ್ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ದಂಡೇಲಿಂದ ಮೇಡಮ್. ನನ್ನ ಮಗಳು ಅಕ್ಷತಾ ಬಗ್ಗೆ ಕೇಳ್ಬೇಕಿತ್ರಿ. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿಮಾ. 13/5/2000. 13/5/2000. ಟೈಮಿಂಗ್ಸ್? ಶನಿವಾರ ರಾತ್ರಿ 9:48. ರಾತ್ರಿ 9:48. ಓಕೆ, ಹುಟ್ಟಿದಂತ ಜಾಗ? ಯಲ್ಲಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ಕನ್ಯಾ ರಾಶಿ ಬರ್ತಾ ಇದೆ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ ಮೇಡಮ್. ಕನ್ಯಾ ರಾಶಿ ಬರ್ತಾ ಇದೆ. ಕುಜದಶೆ ನಡೀತಾ ಇದೆ. ಕುಜದಶೆಯಲ್ಲಿ ಚಂದ್ರ ಭುಕ್ತಿ ಇನ್ನೇನು ಮುಗಿತಾ ಇದೆ. ಶುಕ್ರ ನಡೀತಾ ಇದೆ. ಶುಕ್ರ ಭುಕ್ತಿ ನಡೀತಾ ಇದೆ. ಕುಜ ಮತ್ತೆ ಇದು 5, 8, 12 ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಏನ್ ಕೇಳ್ಬೇಕಾಯ್ತು? ಬಗ್ಗೆ ಕೇಳಬೇಕು ಗುರುಜಿ. ಮತ್ತೆ ಆರೋಗ್ಯ ಬಗ್ಗೆ ಏನ್ ಬಗ್ಗೆ? ಶಿಕ್ಷಣ ಮತ್ತು ಆರೋಗ್ಯ ಸರಿ ಇರ್ತಾ ಇಲ್ಲ. ಮತ್ತೆ ಶಿಕ್ಷಣಗಳು ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಮಾಡ್ತಾ ಇದ್ದಾರೆ. ನೋಡಿ, ಕುಜದಶೆ ಮುಗಿಬೇಕು. ಕುಜದಶೆ 2019 ಮುಗಿಯೋವರೆಗೂ ಸ್ವಲ್ಪ ತೊಂದರೆ ಇದೆ. ಯಾಕಂದ್ರೆ ಯಾವಾಗ 5, 8, 9, 12 7, 8, 9, 12 ಬರ್ತಕ್ಕಂಥದ್ದು ಸ್ವಲ್ಪ ಸೋಂಬೇರಿತನ ಬಂದಿರುತ್ತೆ, ಆಲಸ್ಯ ಬಂದಿದೆ. ಆ ದಶಾ ಮುಗಿಬೇಕು. ಯಾಕಂದ್ರೆ ಚೆನ್ನಾಗಿಲ್ಲ ಅಂತ ನಾನು ಒಂದ್ಸತಿ ಹೇಳಿದ್ಮೇಲೆ ಅದು ಡೆಫಿನೆಟ್ಲಿ ಕೆಲವೊಂದು ನೆಗೆಟಿವ್ ಇರುತ್ತೆ. ಚೆನ್ನಾಗಿರುತ್ತೆ ಅಂದ್ರೆ 100%. ಆ ಕಾಂಬಿನೇಷನ್ ಹೇಳ್ಬಿಡುತ್ತೆ 5, 8, 9, 12. ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ. ಮುಂದೆ ಬರ್ತಕ್ಕಂಥ ರಾಹು ದೇಶದಲ್ಲಿ ಖಂಡಿತ ಆರೋಗ್ಯ ಚೇತರಿಕೆ ಆಗುತ್ತೆ. ಯಾಕಂದ್ರೆ 5, 9 ಕಾಂಬಿನೇಷನ್, 5, 9, 11 ಕಾಂಬಿನೇಷನ್ ಖಂಡಿತ ಆರೋಗ್ಯ ಕೊಡುತ್ತೆ. ಫ್ರೂಟ್ ಅಲ್ಲಿ 9 ಇರೋದ್ರಿಂದ ಭಾಗ್ಯ ಇದೆ. ಸ್ವಲ್ಪ 5, 11 ಕಾಂಬಿನೇಷನ್ ಬರ್ತಕ್ಕಂಥ ಶುಕ್ರನಲ್ಲಿ ನಾವು ತಗೊಂಡ್ಬಂದ್ರೆ ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ. ಶುಕ್ರನ ತಗೊಂಡ್ಬರ್ಬೇಕು ಅಂತಂದ್ರೆ ಬಹಳ ಈಸಿ ಆಗಿರ್ತಕ್ಕಂಥದ್ದು. ಮೊಸರನ್ನ 2 ಸ್ಪೂನು ಅಥವಾ 3 ಸ್ಪೂನು ನೀರಿನ ಬಕೆಟ್ ಹಾಕೊಂಡು ಪ್ರತಿ ದಿವಸ ಸ್ನಾನ ಮಾಡಕ್ ಹೇಳಿ. ಸಾಧ್ಯವಾದ್ರೆ ಈ ಒಂದು ಬುಧವಾರದಿಂದ ಸ್ಟಾರ್ಟ್ ಮಾಡಕ್ ಹೇಳಿ, ಗುರುವಾರದಿಂದ ಮಾಡಕ್ ಹೇಳಿ. ವಿಶೇಷವಾಗಿ ಒಳ್ಳೇದಾಗುತ್ತೆ. ಅದ್ರ ಜೊತೆಗೆ ಬಲಗೈ ಮಧ್ಯದ ಬಲಗೆ ಜಿರ್ಕಾನ್ ಹಾಕೊಳಕ್ ಹೇಳಿ. ಲಕ್ಷ್ಮೀ ದೇವಸ್ಥಾನಕ್ಕೆ ಬುಧವಾರ ಕರ್ಕೊಂಡು ಹೋಗಿ ಕೇಳಿ, ಅಥವಾ ಗುರುವಾರ ಕರ್ಕೊಂಡು ಹೋಗಿ ಕೇಳಿ. ಅಲ್ಲಿ ಏನಾದ್ರು ಅರ್ಶನದ ಕೊಂಬನ್ನ ದಾನ ಮಾಡಿ ನೋಡಿ. ಒಂದು 4-5 ವಾರ ಮಾಡಿ ನೋಡಿ, ಬಹಳಷ್ಟು ಚೇಂಜಸ್ ಆಗುತ್ತೆ. ಶುಕ್ರನ ಆರಾಧನೆ ಮಾಡಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಹೇಳಿ, ಒಳ್ಳೇದಾಗುತ್ತೆ. ಕಾಲ್ ಮಾಡೋದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ, ಆದ್ರೆ ಟ್ರೈ ಮಾಡಿ ಕೈಲಾಶ ಹತ್ರನ ಇಟ್ಟು ಪೂಜೆ ಮಾಡಕ್ಕೆ ಟ್ರೈ ಮಾಡಿ. ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು, ಆರೋಗ್ಯ ಸಮಸ್ಯೆದಲ್ಲಿ ಸ್ವಲ್ಪ ಸಪೋರ್ಟ್ ಕೊಡುತ್ತೆ ಅಂತ ಹೇಳ್ತಿರ್ತಾರೆ ಗುರುಜಿಯವರು. ಇನ್ನ ಕೈಲಾಶ ಯಂತ್ರನ ತರಿಸ್ಕೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ.
ಒಳ್ಳೆಯ ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇನ್ನ ನೇರವಾಗಿ ಗುರುಜಿನ ನಾನು ಭೇಟಿ ಆಗ್ಬೋದಾ, ಕ್ಲಾಸಸ್ಗೆ ಬರಕ್ ಇಂಟ್ರೆಸ್ಟ್ ಆಗ್ತಾ ಇದೆ, ಬಟ್ ಪರ್ಸನಲ್ ಪ್ರಾಬ್ಲಮ್ ಇರ್ಬೋದು, ಫಿನಾನ್ಷಿಯಲಿ ಪ್ರಾಬ್ಲಮ್ ಇಂದ ನನಗೆ ಬಂದು ಕ್ಲಾಸಸ್ಗೆ ಭೇಟಿ ಆಗಿ ಕ್ಲಾಸಸ್ ನ ಸೌಲಭ್ಯ ಪಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಖಂಡಿತ ನೇರವಾಗಿ ಗುರುಜಿನ ಭೇಟಿ ಆಗ್ಬೋದು. 20 ಮಿನಿಟ್ಸ್ ಆಫ್ ಟೈಮ್ ನಿಮ್ಗೆ ಕೊಡ್ತಾರೆ. ಇನ್ನ ಆ ಒಂದು ಅಪಾಯಿಂಟ್ಮೆಂಟ್ ನಂಬರ್ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್. ಹಲೋ, ನಮಸ್ತೆ. ಹಲೋ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಮಂಜುಳಾ ಅಂತ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮ್ಯಾಂಗ್ಳೂರಿಂದ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ ಮಂಜುಳಾ ಅವ್ರೆ. ನನ್ ತಮ್ಮನ್ ಬಗ್ಗೆ ಕೇಳ್ಬೇಕಾಗಿತ್ತು, ಆದ್ರೆ ಅವ್ರ ಡೇಟ್ ಆಫ್ ಬರ್ತ್ ಸರಿಯಾಗಿ ಗೊತ್ತಿಲ್ಲ. ಡೇಟ್ ಆಫ್ ಬರ್ತ್ 1 ರಿಂದ 249 ಒಂದ್ ನಂಬರ್ ಹೇಳಿ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗೋಣ. 15. ಓಕೆ, ಕಾರ್ಯಕ್ರಮ ನೋಡ್ತಿರ್ತೀರಾ? ಹಾ, ನೋಡ್ತಿರ್ತೀವಿ ಮ್ಯಾಮ್. ಹೇಗ್ ಬರ್ತಿದೆ? ಗುರುಜಿ ಹೇಳುವಂತಹ ಮಂತ್ರ ತಂತ್ರ ಎಲ್ಲ ಟ್ರೈ ಮಾಡಿದೀರಾ? ತುಂಬಾ ಚೆನ್ನಾಗ್ ಬರ್ತಿದೆ. ನಾನು ಅವ್ರ ಫ್ಯಾನ್. ನಾನು ಆ ಪ್ರೋಗ್ರಾಮ್ ನೋಡಿದ್ರೆ ನಾನ್ ಕೆಲ್ಸನೇ ಮಾಡಲ್ಲ, ಸುಮ್ಮನೆ ಕೂತಿರ್ತೀನಿ, ಮನೆಯವ್ರ ಹತ್ರ ಎಲ್ಲ ಬಯಸ್ಕೊತಿರ್ತೀನಿ. ಓಕೆ, ಆದಷ್ಟು ನಕ್ಷತ್ರ ನಾಡಿ ಬಂದು ಕಲಿಯಕ್ಕೆ try ಮಾಡಿ ಮಾತಾಡಕ್ಕೆ ಅಂತ ಇದೆ. ಫಸ್ಟ್ ಟೈಮ್ ಕಾಲ್ ಕನೆಕ್ಟ್ ಆಗಿರೋದು. ಓಕೆ, ಸೊ ಇನ್ನಷ್ಟು ಲೇಟ್ ಮಾಡಲ್ಲ ಬಿಡಿ, ಮಾಗಿದೆ ಮಾತಾಡಿ ನೇರವಾಗಿ ಗುರುಜಿ ಹತ್ರ. ಹಾ, ಹಲೋ. ವೀಕ್ಷಕರಿಗೆ ಬಹಳ ಇನ್ಫಾರ್ಮೇಶನ್. ನನ್ನ ಕಾಲು ಲಾಸ್ಟ್ 3 ವರ್ಷದಿಂದ ಸತ್ಯವಾಗಿರ್ತಕ್ಕಂಥ ಕಾಲು, ಯಾರ ಕೈಲೂ ಫೋನ್ ಮಾಡಿಸಲ್ಲ ನಾನು. ಸತ್ಯವಾದ ಕಾಲವರೇ ನರ್ವಸ್ ಆಗ್ತಕ್ಕಂಥದ್ದು, ಏನೇನೋ ಕೇಳ್ತಕ್ಕಂಥದ್ದು, ಭಯ ಬರ್ತಕ್ಕಂಥದ್ದು. ಆಟೋಮೇಟೆಡ್ ಕಾಲ್ಗಳೆಲ್ಲ ನೋಡಿ ಗೊತ್ತಾಗುತ್ತೆ, ಬೇರೆ ಬೇರೆ ತರ ಮಾತಾಡ್ತಾರೆ. ಇದು ಒಂದು ಸತ್ಯದ ಒಂದು ನಿದರ್ಶನ ನಿಮಗೆ ಕಳಿಸ್ತಾ ಇದ್ದೀನಿ. ಈ ಪ್ರೋಗ್ರಾಮ್ ಕಸ್ತೂರಿಯಿಂದ ಬರ್ತಕ್ಕಂಥ ಪ್ರೋಗ್ರಾಮ್ಗಳೆಲ್ಲ ಲೈವ್ ಪ್ರೋಗ್ರಾಮ್. ಎಲ್ಲಾ ಪ್ರೋಗ್ರಾಮ್ಗಳು ಲೈವ್ ಪ್ರೋಗ್ರಾಮ್. ಲೈವ್ ಆಗಿ ಜನಗಳನ್ನ ಅವ್ರು ತಗೊಳ್ತಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ವಾಹಿನಿಯವರು, ತುಂಬಾ ಖುಷಿ ಆಗುತ್ತೆ. ಸೊ ನಾವ್ ಯಾವ್ದನ್ನೇ ನಾಟಕವಾಗಿ ಅಳಿಸುವಂಥದ್ದು, ಆ ತರ ಇದೆ ಈ ತರ ಇದೆ ಅಂತ ಹೇಳಿ ನಿನಗೆ ಅಲ್ಲಿ ಕಷ್ಟ ಇದೆಯಾ ಇಲ್ಲಿ ಕಷ್ಟ ಇದೆಯಾ, ನಿನ್ಗೆ ಆ ತೊಂದರೆ ಇತ್ತಲ್ಲ ಅಂತಂದ್ರೆ ಇತ್ತಲ್ಲ, ನಾಟಕಗಳೆಲ್ಲ ಇಲ್ಲ. ನಾಟಕಗಳ ಆಡಿ ಜನಗಳನ್ನ ಮೋಸ ಮಾಡಿ ಕರ್ಕೊಳಕ್ಕಾಗಲ್ಲ. ನಾನು ವಿದ್ಯೆ ಕೊಡ್ತಾ ಇದ್ದೀನಿ, ವಿದ್ಯೆ ಅಷ್ಟೇ ದಾನ ಮಾಡ್ತಾ ಇರೋದಿಲ್ಲ, ಇನ್ನು ಬೇರೆ ಏನು ಕೊಡ್ತಾ ಇಲ್ಲ. ವಿದ್ಯೆ ಕೊಡ್ತಾ ಇದ್ದೀನಿ, ಕಲಿಯೋರು ಕಲಿಬೇಕು, ಅಭ್ಯಾಸ ಮಾಡ್ಕೋಬೇಕು. ನಂದೊಂದು ಸಂಸ್ಥೆ ತರ ಮಾಡಿದ್ದೀನಿ. ಸ್ಕೂಲಿಗೆ ಬರ್ತಾರೆ ಮಕ್ಕಳೆಲ್ಲ, ಎಲ್ಲ ಕಲಿತಾರೆ. ಸಾಧ್ಯವಾದಷ್ಟು ಅವ್ರಿಗೆ ಹೋಗೋ ತರ ಹೇಳ್ತೀವಿ. ಅದ್ರಲ್ಲೊಂದು 3% 2% ಏನು ಮಾಡಕ್ಕಾಗಲ್ಲ, ತಲೆಗೆ ಹೋಗಲ್ಲ. ಈ ಉದ್ದೇಶಗಳು ಯಾವ ರೀತಿ ಬಂದಿರ್ತಾರೋ ಅದು ಗೊತ್ತಿರೋ ನಮ್ಗೆ. ಕಲಿಯೋ ಉದ್ದೇಶದಲ್ಲಿ ಬಂದ್ರೆ ಖಂಡಿತ ಕಲಿತಾರೆ. ಸೊ ಕೇಳಿಮಾ, ಏನ್ ಕೇಳ್ಬೇಕು? ಪ್ರಶ್ನಾಶಾಸ್ತ್ರದಲ್ಲಿ ಕೇತು ಮತ್ತೆ ಶುಕ್ರನ ಒಂದು ಇದು ನಡೀತಾ ಇದೆ. ಏನ್ ಕೇಳ್ಬೇಕಾಯ್ತು ಸರ್? ನನ್ ತಮ್ಮ ಜಾಬ್ ಆಗುತ್ತಾ ಅಂತ ಕೇಳ್ಬೇಕಿತ್ತು ಸರ್. ತುಂಬಾ ಟ್ರೈ ಮಾಡ್ತಿದೀವಿ. ಏನೋ ಬಿಸ್ನೆಸ್ ಆಲೋಚನೆ, ಬಿಸ್ನೆಸ್ ಮಾಡ್ಬೇಕು ಅಂತ ಏನಾರು ಸ್ವಲ್ಪ ಆ ಕಡೆ ಏನೋ ಇದೆಯಾ? ಬಟ್ ಕೆಲಸ ಸಿಕ್ಕಿಲ್ಲ ಅಂದ್ರೆ ಆತರ ಏನಿಲ್ವಾ? ಅಲ್ಲ, ಡೈರಿಗೆ ಆಗೋ ತರ ಇದೆ, ಅದು ಆಗುತ್ತಾ ಏನು ಅಂತ. ಓಕೆ, ಗೌರ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದು. ಓಕೆ, ಗೌರ್ಮೆಂಟ್ ನೋಡಿದಾಗ 10-11 ಕಾಂಬಿನೇಷನ್ ಬರುತ್ತೆ. 5-12 ತೋರಿಸಿದಾಗ ಸ್ವಲ್ಪ ಮಟ್ಟಿಗೆ ಹಣ ಏನೋ ಖರ್ಚು ಮಾಡಬೇಕು ಅನ್ನೋ ಕಾಂಬಿನೇಷನ್ ಬರ್ತಾ ಇದೆ. ಅದು ಇಂಟರ್ನಲ್ ನೋಡ್ಕೊಳ್ಳಿ, ವಾಹಿನಿಲಿ ಬೇಡ. ಯಾಕಂದ್ರೆ 5-12 ಕಾಂಬಿನೇಷನ್ ಬರ್ತಾ ಇದೆ. 9-10-11 ಕಾಂಬಿನೇಷನ್ ಜೊತೆ 5-12 ಬಂದ್ರೆ ಹಣ ಕೊಡ್ಬೇಕಾಗುತ್ತೆ. ಈಗ ಎಲ್ಲಾ ಕಡೆನೂ ಹೀಗೆ ಆಗ್ಬಿಟ್ಟಿದೆ. ಕೆಲಸ ಸಿಗ್ಬೇಕು ಅಂದ್ರೆ ಹಣ. ಇದು ಪ್ರೈವೇಟ್ ಲೆವೆಲ್ಗೂ ಮೊನ್ನೆ ಯಾರೋ ಬಂದಿದ್ರು, ಸಾಫ್ಟ್ವೇರ್ಗೂ ಕೂಡ ಹಣ ಕೊಡ್ಬೇಕಂತಲ್ಲಿ. ನನಗೆ ಆಶ್ಚರ್ಯ ಆಗೋಯ್ತು. ಎಷ್ಟೆಲ್ಲ ದುಡ್ಡು ಹಾಕಿ ರ್ಯಾಂಕ್ಗಳೆಲ್ಲ ತಗೊಂಡು ಎಷ್ಟೋ ಕಷ್ಟಪಟ್ಟು ತಂದೆ ತಾಯಿಗಳು ಅದಕ್ಕೆ ಮಾಡಿ, ಮತ್ತೆ ಕೆಲಸಕ್ಕೆ ಹೋಗ್ಬೇಕಾದ್ರೂ ನೀವು ಇಷ್ಟ ಡೆಪಾಸಿಟ್ ಇಡಬೇಕು, 1 3 ಲಕ್ಷ 2 ಲಕ್ಷ ನಿಮ್ ಸಂಬಳದಲ್ಲಿ ಬೇಕಾದ್ರೆ ಬರುತ್ತಲ್ಲ 6 ತಿಂಗಳು, 6 ತಿಂಗಳು ಫ್ರೀ ತರ ಆಗೋಯ್ತು. ಕಂಪ್ನಿಗಳು ಈ ತರ ಈ ಲೆವೆಲ್ ಕೊಟ್ಟೋದ್ರಲ್ಲ. ಕೆಲಸ ಬೇಕು, ಆಫರ್ ಲೆಟರ್ ಬೇಕು, ಯಾವ ಲೆವೆಲ್ಗೆ ಹೋಗಿದೆ? ಕೆಲಸದಿಂದ ಲಾಭನೂ ಬರುತ್ತೆ, ಅದ್ರ ಜೊತೆ ಇದನ್ನೂ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಕಾಂಪಿಟೇಷನ್ ಇದೆ, ಹಣನೂ ಬೇಕು, ಎಲ್ಲಾನು ಮಾಡ್ಕೊಳ್ತಾ ಇರ್ಲಿ. ಸೊ ಇಲ್ಲಿ ಪ್ರಕಾರ ಒಂದು ಸಣ್ಣ ಸಜೆಷನ್ ಕೊಡ್ತೀನಿ. 3-6-11 ಇರ್ತಕ್ಕಂಥದ್ದು ಬುಧನ ಒಂದು ಕಾಂಬಿನೇಷನ್ ಇದೆ. ಬುಧವಾರ ದಿವಸ, ನಾಳೆ ಬರ್ತಕ್ಕಂಥ ಬುಧವಾರ ದಿವಸ ಒಂದು ಗ್ರೀನ್ ಕಲರ್ ಥ್ರೆಡ್, ಹಸಿರು ಕಲರ್ ಥ್ರೆಡ್ ಕಟ್ಕೊಳ್ಳಿ ಕೈಗೆ. ಅದರ ಜೊತೆಗೆ ಒಂದು 9-10-11 ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರ್ ಕರ್ಚೀಫು ಶನಿವಾರ ದಿವಸ ಇಟ್ಕೊಳ್ಳಿ. ಒಂದು ಮಂತ್ರ ಕೊಡ್ತೀನಿ, ಯಥೇಚ್ಛವಾಗಿ ಹೇಳಿ. ಓಂ ಪಾರ್ಶ್ವನಾಥಾಯ ಹ್ರೀಂ, ಓಂ ಪಾರ್ಶ್ವನಾಥಾಯ ಹ್ರೀಂ ಹೇಳಿದ್ರೆ ಕೇತು ದಶ ಸೂರ್ಯ ಭುಕ್ತಿಲಿ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ ತುಂಬಾ ಹತ್ರದಲ್ಲಿದೆ. ಬಟ್ ಹಣ ಕೇಳಬಹುದು ಅಂತ ಒಂದು ಕಾಂಬಿನೇಷನ್ ಬರ್ತಾ ಇದೆ, ಅದಕ್ಕೆ ಹೇಳ್ತಾ ಇದೀನಿ. ಬಟ್ ಕರೆಕ್ಟಾಗಿ ತಗೊಳ್ಳಿ, ಏನು ಯಾವ ತರ ಇದೆ ಅಂತ ನೋಡ್ಕೊಂಡು ತಗೊಳ್ಳಿ, ಹುಷಾರಾಗಿರಿ. ಬಿಸ್ನೆಸ್ ಬರ್ತಾ ಇದೆ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಮುಂದೆ ಬಿಸ್ನೆಸ್ ಮಾಡ್ತಾ ಇರೋರು ಇದನ್ನೆಲ್ಲ ಬಿಟ್ಟು ಅಂತ ತೋರಿಸ್ತಾ ಇದೆ ಪ್ರಶ್ನಾಶಾಸ್ತ್ರ. ಹುಷಾರಾಗಿ ಮಾಡಿ, ಅಲ್ಲೂ ದುಡ್ಡು ಕೊಟ್ಕೊಂಡು ಇಲ್ಲೂ ದುಡ್ಡು ಕೊಟ್ಕೊಂಡು ಹಾಳು ಮಾಡ್ಕೊಂಡು. ಒಳ್ಳೇದಾಗ್ಲಿ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಿಮ್ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದ್ ನೀವು? ರುಕ್ಮಿಣಿ ಅಂತ, ಮಂಗಳೂರಿಂದ. ಓಕೆ ರುಕ್ಮಿಣಿ ಅವರು, ಯಾರ ಬಗ್ಗೆ ಕೇಳ್ಬೇಕಿತ್ತು? ಅದು ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಗಂಡನ ಬಗ್ಗೆ, ಅವರ ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್. ಓಕೆ, ಪ್ರಶ್ನೆ ಶಾಸ್ತ್ರಕ್ಕೆ ಹೋಗೋಣ. 1 ರಿಂದ 249 ಒಂದ್ ನಂಬರ್ ಹೇಳಿ. 28. 25. 28. 28 ಹೇಳ್ತಿದ್ದೀರಾ?
ಮಾತಾಡಿ ಮಾ ಗುರುಜಿ ಹತ್ರ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹಲೋ ನಮಸ್ಕಾರ ಸರ್. ನಮಸ್ಕಾರ. ನನ್ನ ಕೇತು ಗಂಡನ ಮತ್ತೆ ಬಗ್ಗೆ. ಶುಕ್ರನಲ್ಲಿ ಮಾತಾಡ್ತಾ ಇದ್ದೀರಾ. ಕೇಳಿ, 12 ಬಂದಿದೆ, ಸ್ವಲ್ಪ ಕಷ್ಟ ಇದೆ, ಸೂರ್ಯನಲ್ಲಿ ಲಾಭ ಬರುತ್ತೆ. ಹೇಳಿ. ಹಲೋ ಹಲೋ ಎಸ್. ಅವರ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟು ಸರ್. ಅವ್ರಿಗೆ ಇನ್ನು 1 ವರ್ಷ ಇರುದು ರಿಟೈರ್ಮೆಂಟ್ ಆಗ್ಲಿಕ್ಕೆ. ಓಕೆ. ಅವ್ರು ಈಗಲೇ ರಿಟೈರ್ಮೆಂಟ್ ತಗೊಳ್ಳೋ ಅಂದಾಜಲ್ಲಿ ಇದ್ದಾರೆ. ಹಾಗೆ ಅದು ಮುಂದುವರಿಯೋದಾ ಅಲ್ಲ ತಕೊಳ್ಳೋದು ಒಳ್ಳೇದಾ ರಿಟೈರ್ಮೆಂಟ್? ನೋಡಿ, ರಿಟೈರ್ಮೆಂಟ್ ತಗೊಂಡ್ರೆ ಒಳ್ಳೇದು ಅಂತ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಬರ್ತಾ ಇದೆ. 6-12 ಕಾಂಬಿನೇಷನ್ ಸಮಸ್ಯೆ ಇದೆ, ಬಟ್ ಸೂರ್ಯನಲ್ಲಿ ಚೆನ್ನಾಗಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಅವರು ನೋಡಿ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಒಂದು ಟೈಮ್ ಕೊಡ್ತೀನಿ. 2018 ಮೇ 26 ಮೇ 2018 ಅಲ್ಲಿವರೆಗೂ ಕಿರಿಕಿರಿ ಇರುತ್ತೆ. ಅದನ್ನ ದಾಟಿದ್ರೆ ಬೇಕಾದ್ರೆ 1 ವರ್ಷ ಕಂಟಿನ್ಯೂ ಮಾಡ್ಬೋದು. ಅದ್ರ ಒಳಗಡೆನೆ ರಿಟೈರ್ ಆದ್ರೂ ಕೂಡ 26 ಮೇ 2018 ಆದ್ಮೇಲೆ ಸೂರ್ಯನ ಚೇಂಜ್ ಆಗುತ್ತೆ. 11 ಬರ್ತಾ ಇರೋದ್ರಿಂದ ಸಾಕಷ್ಟು ಹಣ ಬರುತ್ತೆ. ಅವರು ಏನೇನಿರುತ್ತೆ ಬ್ಯಾಲೆನ್ಸ್ ಎಲ್ಲ ತುಂಬಾನೇ ಹಣ ಬರುತ್ತೆ. ಒಳ್ಳೆ ಒಂದು ಸನ್ಮಾನ ಮಾಡಿ ಖಂಡಿತ ಕಳಿಸ್ತಾರೆ. ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಆದ್ರೆ 26 ಮೇ ವರ್ಗು ಸ್ವಲ್ಪ ಕಷ್ಟ ಇದೆ. ಆ ಕಷ್ಟದ ಟೈಮಲ್ಲಿ ನಾವು ಸೈಲೆಂಟ್ ಆಗಿರಬೇಕು. ಆ ಸೈಲೆಂಟ್ ಆಗಿದ್ರೆ ಮುಂದೆ ಭಗವಂತ ಜಯ ಕೊಟ್ಟೇ ಕೊಡ್ತಾನೆ. ಅದೇ ಒಂದು ನಕ್ಷತ್ರ ನಾಡಿ ಮತ್ತೆ ಜ್ಯೋತಿಷ್ಯದ ಒಂದು ಮೂಲ ಒಳ್ಳೇದಾಗತ್ತೆ. ಸಾಧ್ಯವಾದಷ್ಟು ಸೂರ್ಯನ ಜಪ ಮಾಡಕ್ ಹೇಳಿ, ಅಥವಾ ಒಂದು ಆರೆಂಜ್ ಕಲರ್ ಬಟ್ಟೆ ಇರ್ತಕ್ಕಂಥದ್ದು ಮೇಲ್ಗಡೆ ಇರ್ತಕ್ಕಂಥ ಜೋಬಲ್ಲಿ ಇಟ್ಕೊಳಕ್ ಹೇಳಿ. ಖಂಡಿತ ಹೃದಯ ಭಾಗದಲ್ಲಿ ಇಟ್ಕೊಳಕ್ ಹೇಳಿ, ಜಯ ಆಗುತ್ತೆ. ಕಾಲ್ ಮಾಡೋದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ, ಇನ್ನ ನಾಳೆ ಶಿವಮೊಗ್ಗಗೆ ಬರ್ತಿದ್ದಾರೆ ಗುರುಜಿಯವರು ಹೈಯರ್ ಕ್ಲಾಸಸ್ ಹೇಳ್ಕೊಡಕ್ಕೆ. ಸೊ ಆಲ್ರೆಡಿ ನಕ್ಷತ್ರ ನಾಡಿ ಕಲ್ತಿರೋರು ಹೈಯರ್ ಕ್ಲಾಸಸ್ ಯಾವಾಗ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ರು ಸುತ್ತಮುತ್ತ ಇರೋರು. ಸೊ ಹಾಗಾಗಿ ನಾಳಿದ್ದು ಶಿವಮೊಗ್ಗಕ್ಕೆ ಬರ್ತಿದ್ದಾರೆ ಗುರುಜಿಯವರು. ಇನ್ನು ಇದೇ ವೀಕೆಂಡ್ ಸ್ಯಾಟರ್ಡೆ ಸಂಡೇ ಹಾಸನ್ಗೆ 2ನೇ ಬಾರಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ, ಇನ್ನ ಗುರುಜಿ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿ ಕೊಟ್ಟಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇನ್ನ ವೀಕ್ಷಕರೇ, ನಿಮ್ಮ ಭೇಟಿ ಮತ್ತೆ ನಾಳೆ ಬೆಳಿಗ್ಗೆ 8 ಗಂಟೆವರೆಗೆ. ಸದಾ ಮನರಂಜನೆಗೆ ಯಾವಾಗ್ಲೂ ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.